ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು. ತಾವು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಗೋಣ. ನಾನು ನಿಮ್ಮ ಒಂದು 2 ಸಾಲುಗಳ ಮುಖಾಂತರ ಕಾರ್ಯಕ್ರಮವನ್ನು ಆರಂಭ ಮಾಡಿ. ರಾಯರ ಹೆಸರು ತಗೊಂಡ್ರಿ ನೀವು. ನಾವು ನನ್ನ ವೃತ್ತಿ ಜೀವನ ಶುರು ಮಾಡಿದಂಥ ಫಸ್ಟ್ ರೆಕಾರ್ಡೆಡ್ ಸಾಂಗ್, ಅದನ್ನು 1-2 ಸಾಲ ಹಾಡ್ತೀನಿ. ಅದರಿಂದನೇ ಸಂಗೀತ ಲೈವ್ ಕ್ಯಾಸೆಟ್ಸ್ 80s ನಾನು ಸ್ಕೂಲ್ನಲ್ಲಿದ್ದಾಗ ಫಸ್ಟ್ ಕ್ಯಾಸೆಟ್ ಮುಖಾಂತರ ಜನಮನಕ್ಕೆ ಪರಿಚಿತವಾದಂಥ ಒಂದು ಆಲ್ಬಮ್ ಅದು. ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು 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 ರಾಘವೇಂದ್ರ ಇಂದಿಲ್ಲಿಗೆ, ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ. ಕಂದನ ಮೊರೆ ಕೇಳಿ, ಕಂದನ ಮೊರೆ ಕೇಳಿ, ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ. ರಾಯರ ನಾಮಸ್ತುತಿಯಿಂದನೇ ಆರಂಭ ಆಗಿರುವಂಥದ್ದು. ಮತ್ತೊಮ್ಮೆ ತಮಗೆ ಸ್ವಾಗತ ಮೇಡಮ್. ಆ್ಯಂಡ್ ಈ ಥರದ ಒಂದು ಧ್ವನಿಯನ್ನು ಕೇಳುವಂಥದ್ದೇ ನಿಜವಾಗಲೂ ಖುಷಿ. ಅಂಥ ಒಂದು ಧ್ವನಿ ಮುಖಾಂತರ ಕನ್ನಡಿಗರಿಗೆ ಪರಿಚಯ ಆಗಿದ್ದೀರಾ. ತಮ್ಮ 4ನೇ ವಯಸ್ಸಲ್ಲಿ ತಾವು ಆರಂಭ ಮಾಡಿದ್ದು ಈ ಒಂದು ಕಚೇರಿ ಕೊಡುವಂಥದ್ದು, ಅಂದರೆ ಮಾತಾಡೋಕ್ಕೆ ಬರದೇ ಇರುವಂಥ ವಯಸ್ಸಲ್ಲಿ ತಾವು ಸಂಗೀತ ಕಚೇರಿಯನ್ನೇ ಮಾಡಿದ್ರಿ ಅನ್ನುವಂಥ ಒಂದು ವಿಚಾರ. ನನ್ನ ಜೀವನದಲ್ಲೆಲ್ಲ ಒಂಥರ ಘಟನೆಗಳು ಯಾವ ರೀತಿ ಘಟಿಸಿದಾವೆ ಅಂದರೆ ಎಲ್ಲ ಒಂದು ಪ್ರಮುಖ ಘಟ್ಟ, ಟರ್ನಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಲ್ಲ. ಸೊ ಅದೇ ರಾಯರ ಒಂದು ಅನುಗ್ರಹ, ಸಂಪೂರ್ಣವಾದ ಒಂದು ಅನುಗ್ರಹ, ತಾಯಿ ಶಾರದೆ ಅನುಗ್ರಹ, ನಮ್ಮ ತಂದೆ ತಾಯಿಯವರ ವಿಷನ್ ಅಂತಂತಹ ಗುರುಗಳು. ಸೊ ಜಸ್ಟ್ ನಮ್ಮ ಮಗಳು ನೋಡ್ರಿ ಹಿಂಗೆ ಹೇಳ್ತಾಳೆ, ಹಿಂಗೆ ಅದು ಸಂಗೀತದಲ್ಲಿ ಅವಳಿಗೆ ಇನ್ಕ್ಲಿನೇಷನ್ ಇದೆ ಅಂತ ಮೋಸ್ಟ್ಲಿ ಅವಾಗ ಗೊತ್ತಾಯ್ತು ಅನ್ಸುತ್ತೆ. ಸೊ ಹಾಗಾಗಿ ಏನಾದರೂ ಮಾಡಿ ಸಂಗೀತದಲ್ಲಿ ಅವ್ರಿಗೆ ಸಂಗೀತದ ಕೇಳುವ ಒಂದು ಸಂಸ್ಕಾರವನ್ನ, ಗ್ರಾಮ್ ಫೋನ್ಸ್ ಇರಬೇಕು, ರೇಡಿಯೋ ನಮ್ಗೆ ಅದು ದೊಡ್ಡ ಒಂದು ಮೀಡಿಯಾ ಅಂದರೆ ಸೋರ್ಸ್ ಆಫ್ ಇದು ಅಂದರೆ ರೇಡಿಯೋ. ಬರ್ತಕ್ಕಂಥ ವಿವಿಧ ಭಾರತಿ, ಧಾರವಾಡ ಆಕಾಶವಾಣಿ ಎಲ್ಲ ಕಾರ್ಯಕ್ರಮಗಳನ್ನ, ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಕೇಳಿ 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 ಅಂಥ ದಿಗ್ಗಜರ ಹಾಡನ್ನು ಕೇಳಿ 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 ಬೆಳೆದವ್ರು ನಾವು. 4ನೇ ವಯಸ್ಸಿಗೆ ಒಂದು ದೊಡ್ಡ ತಿರುವು. ನೌಶಾದ್ ಸಾಹಬ್, ಹಿಂದಿ ಚಿತ್ರರಂಗದ ದಿಗ್ಗಜ ಸಂಗೀತ ನಿರ್ದೇಶಕರು, ನೌಶಾದ್ ಸಾಹಬ್ ಧಾರವಾಡಕ್ಕೆ ಬರುವ ಒಂದು ಪ್ರಸಂಗ, ಒಂದು ಚೀಫ್ ಗೆಸ್ಟ್ ಆಗಿ ನಮ್ಮ ತಂದೆಯವರವ್ರನ್ನ ಭೇಟಿ ಮಾಡಿ ಅವ್ರ ಬಗ್ಗೆ ಭಾಷಣ ಮಾಡಿದಾಗ, ಅವರು ನನ್ನ ಬಗ್ಗೆ ಹೇಳಿದಾಗ ನಮ್ಮ ಮನೆಗೆ ಬಂದು ನನ್ನ ಹಾಡನ್ನು ಕೇಳಿ ಸಂಪೂರ್ಣವಾಗಿ ಅಂದರೆ ಅವರ ಆಶೀರ್ವಾದ ಇವತ್ತಿನ ತನಕ ನನಗೆ ಶ್ರೀರಕ್ಷೆ ಆಗಿದೆ. ನೌಶಾದ್ ಸಾಹಬ್ ಲೈಕ್ ದಿಸ್ ಇಸ್ ವಂಡರ್ ಇನ್ ಮ್ಯೂಸಿಕ್. ಕಟ್ಟಿ ಸಾಹಬ್, ಯು ಶುಡ್ ನಾಟ್ ಲೀವ್ ದಿಸ್ ಟ್ಯಾಲೆಂಟ್ ಲೈಕ್ ದಿಸ್. ಒಳ್ಳೆ ಗುರುಗಳ ಹತ್ರ ಹೋಗಿ ನಮ್ಮ ಭಾರತೀಯ ಸಂಗೀತ ಪರಂಪರೆಯ ತಾಲೀಮನ್ನ ಮಾಡಿಸ್ಬೇಕು ಈ ಮಗುನ, ಹೀಗೆ ಬಿಡಬೇಡಿ ಅಂತ ಹೇಳಿ ಅಲ್ಲಿಂದ ಸಾರೇಗಮ ಬೇಸಿಕ್ಸ್ ಶುರು ಆಯಿತು ನಮ್ಮ ದಂಡಾಪುರ ಸರ್ ಹತ್ರ, ಶೇಷಗಿರಿ ದಂಡಾಪುರ. ನಂತರ ಸ್ವಲ್ಪ ಅಡ್ವಾನ್ಸ್ಡ್ ಬಡಾ ಖ್ಯಾಲ್, ಛೋಟಾ ಖ್ಯಾಲ್, ಇದೆಲ್ಲ ಚಂದ್ರಶೇಖರ್ ಪುರಾಣಿಕ್ ಮಠ್ ಸರ್ ಅವ್ರ ಹತ್ರ. ಆ ಮಧ್ಯೆ ನಾನು ಚಿಕ್ಕವಳಿದ್ದಾಗ ಕಟಗೇರಿ ದಾಸರು ಬಂದು ನಮ್ಮ ಮನೆಗೆ ಬಂದು ದಾಸರ ಪದ ದೇವ್ರ ನಾಮ ಹೇಳ್ಕೊಡ್ತಿದ್ರು. ಅಂದರೆ ನಮ್ಮ ತಂದೆಗೆ ಬಹುಶಃ ಎಲ್ಲ ರೀತಿಯ ಸಂಗೀತವನ್ನು ನನ್ನ ಮಗಳು ಕಲೀಲಿ ಅಂತ ಆ ಟೈಮ್ಗೆ 70s ಆ ವಿಷನ್ ಇತ್ತು. ಎಸ್ ಮ್ಯಾಮ್, ಅಂದ್ರೆ ಈಗಿನ ಪೇರೆಂಟ್ಸ್ ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಲೈಮ್ ಲೈಟ್ಗೆ ಬರಬೇಕು, ಕಲಿಬೇಕು ಅನ್ನುವಂಥ ಒಂದು ಇಚ್ಛೆ. ಇದು ಕೇಳಿ, ಈ ಗುರುಗಳ ಜರ್ನಿ ಹೆಂಗೆ ಅದನ್ನ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಪುರಾಣಿಕ್ ಮಠ್ ಸರ್ ನನಗೆ ಕರ್ಕೊಂಡು ಹೋಗ್ತಾರೆ. ಯಾರ ಹತ್ರ? ಪದ್ಮಭೂಷಣ್ ಪಂಡಿತ್ ಬಸವರಾಜ ರಾಜಗುರು ಹತ್ರ. ನಾನು ಕಲಿಯೋದನ್ನೆಲ್ಲ ಕಲಿಸ್ಬಿಟ್ಟಿದ್ದೀನಿ, ನಮ್ಮ ಶಿಷ್ಯಳಿಗೆ ಮುಂದೆ ನೀವು ವಿದ್ಯಾಧಾರೆ ಎರಿಬೇಕು. ನೋಡಿ, ಒಬ್ಬ ಗುರು ಮತ್ತೊಬ್ಬ ಗುರು ಹತ್ರ ಕರ್ಕೊಂಡು ಹೋಗ್ತಾರೆ ಶಿಷ್ಯರನ್ನ, ಶಿಷ್ಯಾಗಿ ಸ್ವೀಕಾರ ಮಾಡಿ. ಇವೆಲ್ಲ ಗ್ರೇಟ್ಸ್. ಗುರೂಸ್ ವೇರ್ ನಾಟ್ ಓನ್ಲಿ ಗ್ರೇಟ್ ಆಸ್ ಮ್ಯೂಸಿಷಿಯನ್ಸ್, ದೇ ವರ್ ಗ್ರೇಟ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ನೋ ಪ್ರೆಜುಡಿಸಸ್, ನೋ ಇನ್ಹಿಬಿಷನ್ಸ್. ಅವರು ಇಲ್ಲೇ ನನ್ನ ಹತ್ರನೇ ಕಲೀಲಿ ಅಂತ ಅನ್ಬೋದಾಗಿತ್ತಲ್ಲ. ಸೊ ರಾಜಗುರುಗಳ ಹತ್ರ ಹೋದ್ಮೇಲೆ ಅದೊಂಥರ ಬೇರೆ ಘರಾನ ಪದ್ಧತಿಯಲ್ಲಿ, ಕಿರಾಣ ಗ್ವಾಲಿಯರ್ ಘರಾನ ಶಾಸ್ತ್ರೋಕ್ತವಾಗಿ ಡಿಸಿಪ್ಲಿನ್ ಇದು. ಅಂದರೆ ನನಗೂ ಅವಾಗ ತಿಳುವಳಿಕೆ, ಆದರೂ ಅಷ್ಟು ತಿಳುವಳಿಕೆ ಇರಲಿಲ್ಲ. ಸುಮ್ಮನೆ ಹಾಡಿದ್ದನ್ನು ಕೇಳಿದ ತಕ್ಷಣ ಹಾಡ್ತಿದ್ದೆ. ಬಟ್ ಐ ವಾಸ್ ನೆವರ್ ಸೀರಿಯಸ್ ಅಬೌಟ್ ಮೇಲೆ. ರಾಜಗುರುಗಳ ಹತ್ರ ಹೋದ್ಮೇಲೆ ಸುಮಾರು ಒಂದು 11 ವರ್ಷದ ಕಾಲ ಅವ್ರದ್ದೆಲ್ಲ ರೆಗ್ಯುಲರ್ಲಿ, ಅಂದರೆ ಏನು ರಾಗ ಡಿಫ್ರೆನ್ಸ್ ಏನು, ಥಾಟ್ ಪದ್ಧತಿ ಎಲ್ಲ ಹೋಗ್ತಾ 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 ಕಲಿತಾ ಹೋದೆ. ಯಾಕೆಂದರೆ ಅವ್ರು ಕಲಿಸಿದ್ರು ಆ ಥರ. ನಾನೆಷ್ಟು ಅದಕ್ಕೋಸ್ಕರ ದುಡ್ದೆ ಆ ಟೈಮ್ಗೆ ಅಂತ ಗೊತ್ತಿಲ್ಲ. ಬಟ್ ಅದು ಬೇರನ್ನು ಅವ್ರು ಬಿಟ್ಟರು ಗುರುಗಳು. ದಟ್ಸ್ ವೈ ಮೈ ಗುರೂಸ್ ಆರ್ ಗ್ರೇಟ್. ಸೊ ಅದು ಆಮೇಲೆ ಸಡನ್ನಾಗಿ ನನ್ನ ಡಿಗ್ರಿ ಕೊನೆ ವರ್ಷದಲ್ಲಿರುವಾಗ ಅವ್ರು ಹೋಗ್ಬಿಟ್ರು. ಅವ್ರು ಹೋದ ಅಷ್ಟೊತ್ತಿಗೆ ಏನಾಗಿತ್ತು, ಐ ವಾಸ್ ಇಂಟ್ರೊಡ್ಯೂಸ್ಡ್ ಆಸ್ ಕೆಸೆಟ್ ಟು
ಈ ಬಂದಾನು ರಾಘವೇಂದ್ರ ಹಾಡದ್ನಲ್ಲ 13ನೇ ವಯಸ್ಸಿಗೆ ಅದು ರೆಕಾರ್ಡ್ ಆಯಿತು, 14ನೇ ವಯಸ್ಸಿಗೆ ರಿಲೀಸ್ ಆಯಿತು. ಫಸ್ಟ್ ರೆಕಾರ್ಡಿಂಗ್, ಫಸ್ಟ್ ಕ್ಯಾಸೆಟ್ ಇತ್ತು ಅವಾಗ, ದೇರ್ ವಾಸ್ ನೋ CD. ಕ್ಯಾಸೆಟ್ ರೆಕಾರ್ಡಿಂಗ್ ಆದಾಗ ದಾಸಮಂಜರಿ ಅಂತ. ಸೊ ಎಲ್ಲ ಹಾಡುಗಳು ದಾಸರಿ ಕಂಪೋಸಿಷನ್ಸ್ನ, ಆಮೇಲೆ ಒಂದೆರಡು ನಮ್ಮ ಗುರುಗಳ ಕಂಪೋಸಿಷನ್ಸ್ ಎಲ್ಲ 10 ಹಾಡುಗಳ ಒಂದು ಕ್ಯಾಸೆಟ್ ಬಂದಾಗ ದ್ಯಾಟ್ ಬ್ರೋಕ್ ದ ರೆಕಾರ್ಡ್. ಯಾರೋ ಹುಡುಗಿ, ಚಿಕ್ಕ ಹುಡುಗಿ ಉತ್ತರ ಕರ್ನಾಟಕದಿಂದ ಬಂದು ಹಾಡಿದಂತ ಎಲ್ಲ ಇಟ್ ಬ್ರೋಕ್ ದ ಸೇಲ್ಸ್ ರಿಪೋರ್ಟ್. ಸೊ ಮಹೇಶ್ ಜಿ, HM ಮಹೇಶ್ ಅವರು ಸಂಗೀತ ರಿಯಲಿ ಓ ಟು ಹೆಮ್, ಲೈಕ್ HM ಮಹೇಶ್ ಸರ್ ದ ಪ್ರೊಪ್ರೈಟರ್, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಉಪೇಂದ್ರ ಕುಮಾರ್ ಸರ್, ಇವರಿಬ್ಬರು ಭಾಳ ಖುಷಿಯಾಗಿ ಸೀರೀಸ್ ಮಾಡ್ತಾ ಹೋದರು ಮುಂದೆ ಕ್ಯಾಸೆಟ್ಸ್ನ. ಸೊ ಆ ಟೈಮಲ್ಲಿ ನಮ್ಮ ಗುರುಗಳು ಕೇಳಿದ್ರು, ಆ ಕ್ಯಾಸೆಟ್ಸ್ನೆಲ್ಲ ಕೇಳಿ ಭಾಳ ಅಪ್ರಿಷಿಯೇಟ್ ಮಾಡಿ, ಮಸ್ತಾಗಿ ಏನಕ್ಕೇನು ಖುಷಿ ಹೋಗೋದಿಲ್ಲ ತಗೊಳ್ಳೋ ಹೊಡಿ ಚಕಡಿ ಅಂತದ್ದು ರಾಜಗುರುಗಳು. ಹಂಗೆ ಈಗೇನು ಹಿಂತಿರುಗಿ ನೋಡೋದಿಲ್ತು ಅಂದರೆ ಗುರುವಾಣಿ ಏನಿದಿಲ್ಲ ಭಾಳ ಮುಖ್ಯ. ಆಮೇಲೆ ಗುರುಗಳ ಆ್ಯಕ್ಚುಲಿ ತೀರು ಹೋದ್ಮೇಲೆ ಅದೇ ಆಷಾಢ ಏಕಾದಶಿ ದಿವಸ ಹೋಗಿದ್ದವರು 1991, ಸ್ಟಿಲ್ ಸ್ಟಡಿಂಗ್. ಸೊ ದಟ್ ವಾಸ್ ಅ ಬಿಗ್ ವ್ಯಾಕ್ಯೂಮ್ ಫಾರ್ ಮಿ. ಆವಾಗ ಗುರುವಿನ ಅರಿವು, ಗುರು ಇಲ್ಲದೆ ಇದ್ದಾಗ ಆ ವ್ಯಾಕ್ಯೂಮ್ ನನಗೆ ನಿಜವಾಗ್ಲೂ ಅನಾಥ ಪ್ರಜ್ಞೆ ಕಾಡೋಕ್ಕೆ ಶುರುವಾಯಿತು. That was the time I realized the importance of what a guru is, especially what a guru in music is. ನನಗೆ ಸಿಕ್ಕಂಥ ಗುರು, I'll end here. ಅಲ್ಲಿ ನನಗೆ ಸಿಕ್ಕಂಥ ಗುರು, ಹುಡುಕಾಟದಲ್ಲಿ ಸಿಕ್ಕಂಥ ಗುರು, ರಾಯರ ಪ್ರೇರಣೆ, ರಾಯರ ಅನುಗ್ರಹದಿಂದ. ಯಾಕೆಂದರೆ ಆಕೆ ಕೂಡ ಅಪರಿಮಿತ ರಾಯರ ಭಕ್ತರು. ಸೊ ಆ ಕನೆಕ್ಷನಿಂದನೇ ನನ್ನನ್ನು ಶಿಷ್ಯಾಗಿ ಸ್ವೀಕಾರ ಮಾಡಿದವರು ಯಾರು, ಬೇರೆ ಯಾರೂ ಅಲ್ಲ, ಗಾನ ಸರಸ್ವತಿ, ಪದ್ಮವಿಭೂಷಣ, ಶ್ರೀಮತಿ ಕಿಶೋರಿ ಅಮೋನ್ಕರ್. ಅಲ್ಲಿಂದ ನನ್ನ ತಿರುವೇ ಬೇರೆ ಆಗುತ್ತೆ. ಆ ಟೈಮಿಗೆ ಐ ವಾಸ್ ಆಲ್ರೆಡಿ ನೋನ್ ಆಸ್ ಅ ಪ್ಲೇಬ್ಯಾಕ್ ಸಿಂಗರ್ ಹಿಯರ್. ಐ ಹ್ಯಾಡ್ ಸಂಗ್ ಫಾರ್ 25 ಮೂವೀಸ್ ಇನ್ 1 year. ವಾಹ್, ದಟ್ ವಾಸ್ ಅ ಬಿಗ್ ನಂಬರ್. 25 ಚಿತ್ರಕ್ಕೆ ಕನ್ನಡಗೆ ಇಟ್ ವಾಸ್ ಅ ಬಿಗ್ ನಂಬರ್. 1991, 92 ನನ್ನ ವೃತ್ತಿ ಜೀವನ ಆ್ಯಸ್ ಅ ಪ್ಲೇಬ್ಯಾಕ್ ಸಿಂಗರ್. ಸಾಯಿ ಪ್ರಕಾಶ್ ಅವರು ನಂದೆಲ್ಲೋ ಕ್ಯಾಸೆಟ್ ಕೇಳಿ ನಮ್ಮ ಕನ್ನಡದ ಹುಡುಗಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಕಿತ್ತೂರಿನ ಹುಲಿ ವಾಸ್ ಮೈ ಫಸ್ಟ್ ರಿಲೀಸ್. ಅದರಲ್ಲಿ ಊರೆಲ್ಲ ಮಲಗಿಯ ಸಮಯ ಅದು ತುಂಬ ಕ್ಲಿಕ್ ಆಯ್ತು ಸಾಂಗ್ ಅದು. ಆಮೇಲೆ ರಾಜ್ಕುಮಾರ್ ಅವ್ರ ಕಂಪ್ನಿ ಕಲ್ಯಾಣ ಮಂಟಪ ಹಾಡಿದೆ. ಎಷ್ಟೊಂದು ಸಿನಿಮಾಗಳು ಹಾಡಿದ್ದೆ. ಆವಾಗ 25 ಚಿತ್ರಗಳಾದರೂ ನನಗೆ ಚಿತ್ರರಸಿಕರ ಸಂಘ ಬೆಸ್ಟ್ ಸಿಂಗರ್ ಅವಾರ್ಡ್ ಕೂಡ ಬಂದಿತ್ತು. ಆ ಟೈಮಿಗೆ ಸಿಕ್ಕಂಥ ಗುರು ಕಿಶೋರಿ ಅಮೋನ್ಕರ್. ಇನ್ಯಾರು ಆಗಿದ್ದರೆ ಇಲ್ಲಿ ಆಗಿರೋ ಕರಿಯರ್ನ ಬಿಟ್ಟು ಹೋಗ್ತಿದ್ದಿಲ್ಲ ನಾನು. ಗುರು ಸಿಕ್ಕ ತಕ್ಷಣ ಹೊರಟೋದು.